ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 13. ಕಿರ್ಯಾತಾರಿಮಿನಿಂದ ಮಂಜೂಷದ ಸ್ಥಳಾಂತರ. ಅರಸ ದಾವೀದನು ಸರ್ವ ಸಹಸ್ರಾಧಿಪತಿಗಳೊಂದಿಗೂ ಶತಾಧಿಪತಿಗಳೊಂದಿಗೂ ಸಮಾಲೋಚನೆ ನಡೆಸಿದನು. ನೀವು ಎಲ್ಲರೂ ಸಮ್ಮತಿಸಿದರೆ, ಇದು ನಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಚಿತ್ತವಾಗಿದ್ದರೆ ಇಲ್ಲಿ ನಮ್ಮೊಂದಿಗೆ ಶೀಘ್ರವಾಗಿ ಬಂದು ಸೇರಬೇಕೆಂದು ಉಳಿದ ಎಲ್ಲ ನಮ್ಮ ದೇಶ ಬಾಂಧವರಿಗೆ, ಯಾಜಕ ಲೇವಿಯರಿಗೆ ಹಾಗೂ ಅವರ ಪಟ್ಟಣಗಳಿಗೆ ಸಂದೇಶವನ್ನು ಕಳುಹಿಸೋಣ. ಆ ನಂತರ ನಾವು ಹೋಗಿ ಅರಸ ಸೌಲ ನಿರೀಕ್ಷಿಸಿದ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಎಂದು ಜನರೆಲ್ಲರಿಗೆ ಸಲಹೆ ಮಾಡಿದನು. ಈ ಸಲಹೆಯನ್ನು ಸರ್ವರು ಮೆಚ್ಚಿ ಅನುಮೋದಿಸಿದರು. ಹೀಗೆ ಅರಸ ದಾವೀದನು ಕಿರ್ಯಾತಾರಿಮಿನಿಂದ ಜೆರೂಸಲೇಮಿಗೆ ದೇವ ಮಂಜೂಷವನ್ನು ತರಲು ದೇಶದ ಎಲ್ಲ ಕಡೆಗಳಿಂದಲೂ ದಕ್ಷಿಣದ ಈಜಿಪ್ಟ್ ಗಡಿಯಿಂದ ಉತ್ತರದ ಹಮಾತ್ ಕಣಿವೆಯವರೆಗೆ ಜನರನ್ನು ಒಂದುಗೂಡಿಸಿದನು. ದಾವೀದನು ಜನರು ಜೂದಯದಲ್ಲಿ ಬಾಳ ಎಂದು ಹೆಸರುಗೊಂಡ ಕಿರ್ಯಾತಾರಿಮ ಪಟ್ಟಣಕ್ಕೆ ಮಂಜೂಷವನ್ನು ತರಲು ಹೋದರು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನರಾಗಿರುವ ಸರ್ವೇಶ್ವರ ದೇವರ ನಾಮದಿಂದ ಸುಪ್ರಸಿದ್ಧವಾಗಿತ್ತು. ಅಮೀನಾದಾಬಿನ ಮನೆಯಿಂದ ಈ ದೇವ ಮಂಜೂಷವನ್ನು ಹೊರಗೆ ತಂದು ಒಂದು ಹೊಸ ಎತ್ತಿನ ಬಂಡಿಯ ಮೇಲಿಟ್ಟರು. ಉಚ್ಚನು ಅಹಿಯೋವನು ಬಂಡಿಯನ್ನು ನಡೆಸುತ್ತಿದ್ದರು. ದಾವೀದನು ಎಲ್ಲ ಜನರು ಕಿನ್ನರಿ, ಸ್ವರಮಂಡಲ, ತಮಟೆ, ತಾಳ, ತುತ್ತೂರಿ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಪೂರ್ಣ ಶಕ್ತಿಯಿಂದ ಹಾಡುತ್ತಾ ದೇವರ ಮುಂದೆ ನರ್ತಿಸುತ್ತಾ ನಡೆದರು. ಕೀಬೋನ್ ಎಂಬಲ್ಲಿ ಕಾಳು ತೋರುವ ಕಣಕ್ಕೆ ಬಂದಾಗ ಎತ್ತುಗಳು ಎಡೆಯುವಿದವು. ಆಗ ಉಚ್ಚನು ತನ್ನ ಕೈಗಳನ್ನು ಚಾಚಿ ದೇವ ಮಂಜೂಷವನ್ನು ಹಿಡಿದುಕೊಂಡನು. ಮಂಜೂಷವನ್ನು ಮುಟ್ಟಿದ್ದಕ್ಕಾಗಿ ಕೂಡಲೇ ಸರ್ವೇಶ್ವರ ಉಚ್ಚನ ಮೇಲೆ ಉಗ್ರ ಕೋಪ ತಾಳಿ ಅವನನ್ನು ಕೊಂದು ಹಾಕಿದರು. ದೇವರ ಸನ್ನಿಧಿಯಲ್ಲಿ ಅವನು ಮರಣ ಹೊಂದಿದನು. ಆ ಸ್ಥಳಕ್ಕೆ ಅಂದಿನಿಂದ ಪೇರೇಚ್ ಉಜ್ಜ ಎಂಬ ಹೆಸರು ಬಂದಿತು. ಸರ್ವೇಶ್ವರ ಕೋಪದಿಂದ ಉಜ್ಜನನ್ನು ಶಿಕ್ಷಿತಕ್ಕಾಗಿ ದಾವೀದನು ಭಯದಿಂದ ಕಂಗೆಟ್ಟನು. ಸರ್ವೇಶ್ವರನ ಭಯದಿಂದ ದಾವೀದನು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ಹೇಗೆ ತಾನೇ ತೆಗೆದುಕೊಂಡು ಹೋಗಲಿ ಎಂದು ಕಳವಳಪಟ್ಟನು. ಅದನ್ನು ಜೆರೂಸಲೇಮಿಗೆ ತನ್ನೊಂದಿಗೆ ತೆಗೆದುಕೊಂಡು ಹೋಗಲಿಲ್ಲ. ಗತ್ ಊರಿನ ನಿವಾಸಿ ಓಬೇದೆದೋಮನ ಮನೆಯಲ್ಲಿ ಅದನ್ನು ಇರಿಸಿದನು. ಅದು ಅಲ್ಲಿ 3 ತಿಂಗಳು ಇತ್ತು. ಸರ್ವೇಶ್ವರ ಆ ಅವಧಿಯಲ್ಲಿ ಓಬೇದೆದೋಮನ ಕುಟುಂಬವನ್ನು ಅವನಿಗೆ ಇದ್ದುದೆಲ್ಲವನ್ನು ಆಶೀರ್ವದಿಸಿದರು.